ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಬನ್ನಿ ಕೊಲೋಸ್ಯ ಪತ್ರಿಕೆಯನ್ನ ಕಲಿಯೋಣ. ಕೊಲೋಸ್ಯ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳ್ತಿದೆ, ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಪ್ರೀತಿಯ ವಚನರೇ, ಈ ಕೊಲೋಸ್ಯ 1ನೇ ಅಧ್ಯಾಯದಲ್ಲಿ ಏನಿದೆ ಎನ್ನುವುದನ್ನು ನಾವು ನೋಡುವಂತಾದ್ರೆ, ಅಪೊಸ್ತಲನಾದ ಪೌಲನು ಅವನು ಹೋಗಿ ನೋಡದೇ ಇರುವಂತ, ಅವರ ಬಗ್ಗೆ ಅಷ್ಟು ಚೆನ್ನಾಗಿ ವೈಯಕ್ತಿಕವಾಗಿ ಮುಖದ ಪರಿಚಯ ಇಲ್ಲದೆ ಇರುವಂತ ಸಭೆಗೆ ಅವನು ಬರೀತಾ ಇದ್ದಾನೆ ಈ ಪತ್ರಿಕೆಯನ್ನ. ಎಫೆಫ್ರನ್ ಎನ್ನುವಂತ ಪೌಲನಿಗೆ ತುಂಬಾ ಹತ್ತಿರವಾಗಿದ್ದಂತ ಈ ವ್ಯಕ್ತಿ ಕೊಲೋಸ್ಯ ಪಟ್ಟಣಕ್ಕೆ ಸ್ವಾರ್ಥಿನ ಸಾರಿ ಅಲ್ಲಿ ಸಭೆಯನ್ನು ಸ್ಥಾಪಿಸಿ ಅಲ್ಲಿ ಸಭೆ ಬಲವಾಗಿ ಬೆಳೀತಾ ಇರುವುದನ್ನ ನಾವು ನೋಡ್ತೀವಿ. ಅಲ್ಲಿದ್ದಂತ ಕೆಲವು ಸಮಸ್ಯೆಗಳಿಗೆ ಅಪೊಸ್ತಲನಾದ ಪೌಲನು ಈ ಪತ್ರಿಕೆಯನ್ನ ಬರೆಯುವನಾಗಿದ್ದಾನೆ. ವಿಶೇಷವಾಗಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಒಂದು ವಿಷಯ ಏನು ಗೊತ್ತಾ, 13ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ ಯೇಸು ಯಾರು ಎನ್ನುವುದನ್ನ, ಯೇಸು ಮಾನವ ಕುಲಕ್ಕೆ ಏನನ್ನ ಮಾಡಿದನು ಎನ್ನುವುದನ್ನ ನಾವು ನೋಡ್ತೀವಿ. ಇದನ್ನು ನಾವು ನೋಡ್ತೀವಿ, ಪಾಪದಿಂದ ನಮ್ಮನ್ನ ಬಿಡಿಸಿ ದೇವರು ತನ್ನ ಮಗನ ರಾಜ್ಯದೊಳಗೆ ಸೇರಿಸುವುದಕ್ಕೆ ನಮ್ಮನ್ನು ಕರೆದನು ಎನ್ನುವುದನ್ನು ನೋಡ್ತೀವಿ. ಯೇಸುವಿನಿಂದ ಮಾತ್ರನೇ ನಮಗೆ ಪಾಪ ಪರಿಹಾರ. ಪ್ರಿಯ ದೇವಜನರೇ, ಯೇಸುವೆ ಅದೃಷ್ಟನಾದಂತ ದೇವರು ಯಾರು ಎನ್ನುವುದನ್ನು ನಮಗೆ ತೋರಿಸುವುದು ಯೇಸು ಮಾತ್ರವೇ ಎನ್ನುವುದನ್ನು ನಾವು ನೋಡ್ತೀವಿ. ಎಲ್ಲವೂ ಕೂಡ ಯೇಸುವಿನ ಮುಖಾಂತರವಾಗಿ ಯೇಸುವಿಗೋಸ್ಕರ ಸೃಷ್ಟಿಸಲ್ಪಟ್ಟಿತು ಎನ್ನುವುದನ್ನ ನಾವು ನೋಡ್ತೀವಿ. ಎಲ್ಲವೂ ಕೂಡ ಯೇಸುವಿನ ಅಧೀನದಲ್ಲಿದೆ. ಆತನೇ ಎಲ್ಲದಕ್ಕೂ ಮೊದಲಿದ್ದವನು, ಆತನೇ ಎಲ್ಲದಕ್ಕೂ ಆಧಾರವೂ ಆಗಿದ್ದಾನೆ. ಆತನು ಸಭೆ ಎಂಬ ಶಿರಸ್ಸಿಗೆ ತಲೆಯಾಗಿದ್ದಾನೆ. ಆತನು ನಾವು ನೋಡ್ತೀವಿ ಸಭೆ ಎಂಬ ದೇಹಕ್ಕೆ ತಲೆಯಾಗಿದ್ದಾನೆ. ನಾವು ನೋಡ್ತೀವಿ ಆತನು ಎಲ್ಲದಕ್ಕೂ ಪ್ರಮುಖನಾದವನು. ಪ್ರೀತಿ ದೇವಚನರೇ, ಮನುಷ್ಯರಿಗೂ ದೇವರಿಗೂ ಸಂಬಂಧವನ್ನ ಏರ್ಪಡಿಸುವುದು ಯಾರಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೇ ಮನುಷ್ಯರಿಗೂ ದೇವರಿಗೂ ಸಂಬಂಧವನ್ನ, ಸಮಾಧಾನವನ್ನ ಏರ್ಪಡಿಸುವನಾಗಿದ್ದಾನೆ. ಇದರಿಂದ ನಾವು ಕಲಿತುಕೊಳ್ಳಬೇಕಂತ ಒಂದು ವಿಷಯ ಏನು ಗೊತ್ತಾ, ಕೊಲೋಸ್ಯ ಸಭೆಗೆ ಯಾಕೆ ಗೊತ್ತಾ ಅಪೊಸ್ತಲನಾದ ಪೌಲನು ಯೇಸು ಯಾರು ಎನ್ನುವುದನ್ನ ಬರಿತಾ ಇದ್ದಾನೆ. ಅವರು ಎಲ್ಲಾ ದೇವರುಗಳಲ್ಲಿಯೂ ಎಲ್ಲದರ ಮಧ್ಯದಲ್ಲಿಯೂ ಕೂಡ ಯೇಸುವನ್ನು ಕೂಡ ಒಬ್ಬನನ್ನಾಗಿ ನಂಬುವಂತವರಾಗಿದ್ದಾರೆ. ಪ್ರೀತಿ ದೇವಜನರೇ, ಎಲ್ಲದರಲ್ಲಿ ಒಬ್ಬನೇ ಯೇಸು ಅಲ್ಲ, ಆತನೊಬ್ಬನೇ ಮಾರ್ಗ, ಆತನೊಬ್ಬನೇ ಸತ್ಯವೂ ಜೀವವೂ ಆಗಿದ್ದಾನೆ. ಆತನೊಬ್ಬನೇ ನಮಗೆ ಪಾಪ ಪರಿಹಾರಿಯಾಗಿದ್ದಾನೆ. ಆತನೊಬ್ಬನೇ ನಮ್ಮನ್ನ ದೇವರ ಬಳಿಯಲ್ಲಿ ನಡೆಸುವಂತ ದೇವಕುಮಾರನಾಗಿದ್ದಾನೆ. ಆದ್ದರಿಂದ ಯೇಸುವನ್ನ ನಾವು ದೃಷ್ಟಿಸಿ ನೋಡೋಣ. ಯೇಸು ಕ್ರಿಸ್ತನು ಯಾರು ಎನ್ನುವುದನ್ನ ಪ್ರತಿಯೊಬ್ಬ ಮನುಷ್ಯನು ಕೂಡ ತಿಳಿದುಕೊಳ್ಳಬೇಕು. ಅದವನನ್ನ ದೇವರ ಬಳಿಗೆ, ನಿತ್ಯ ಜೀವದ ಕಡೆಗೆ, ಅದವನ ಸತ್ಯದ ಕಡೆಗೆ, ಬಿಡುಗಡೆಯ ಕಡೆಗೆ ನಡೆಸ್ತದೆ. ದೇವರ ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಯಾರು, ಯೇಸುವಿನಲ್ಲಿ ನೀವು ಯಾರು ಎನ್ನುವುದನ್ನು ತಿಳಿದುಕೊಳ್ಳಿರಿ. ಆಮೇನ್.